ಇಂಥ ರಿಯಾಕ್ಷನ್ ಬಂದಾಗೆಲ್ಲ ನನಗೆ ತಲೆಯಲ್ಲಿ ಬರೋ ಥಾಟ್ ಏನು ಅಂದರೆ ನಾನು ಒಂದು ಹುಡುಗಿ ಆಗಿದ್ರೆ ಇನ್ನೆಷ್ಟು ಬಂದಿರೋದು. ಸೊ ಇಂಟೆಲ್, HCL, ವಿಪ್ರೋ ಎಲ್ಲ ಆಗಿ ಈ ಥರದ್ದು ಈವೆಂಟ್ಸ್ ಆಲ್ಮೋಸ್ಟ್ ಎಲ್ಲ IT ಕಂಪನಿಗೂ ಒಂದ್ಸತಿ ಕಾಲಿಟ್ಟು ಬಂದಿದ್ದೀನಿ. ಬಟ್ ಎಲ್ಲರೂ ಹೇಳ್ತಾ ಇದ್ದಿದ್ದು ನೀವು ಮೈಸೂರು ಇನ್ಫೋಸಿಸ್ ಇನ್ನೂ ಕರೆದಿಲ್ವಾ ನಿಮಗೆ ಅಂತ. ಕೊನೆಗೆ ಅದು ಒಂದಾಯಿತು. ಸೊ ನಮ್ಮ ತಾಯಿಗೆ ನಾನು ಇಂಜಿನಿಯರಿಂಗ್ ಬಿಟ್ಟಾಗ ನಾನು ತುಂಬ ಕೋಪ ಇದ್ದಿದ್ದವ್ರಿಗೆ ನಾನು ಇನ್ಫೋಸಿಸಲ್ಲಿ ಕೆಲಸ ಸಿಗಲ್ಲ ಅಂತ. ಸೊ ಇವತ್ತಿಗೆ ಅವ್ರು ಹೋಗ್ಬಿಟ್ಟು ಇಲ್ಲೊಂದು ಸೆಲ್ಫಿ ತೊಗೊಂಡು ತೋರಿಸ್ಬೇಕು, ನೋಡಿ ಹೋಗಿ ಬಂದಿದ್ದೀನಿ ಅಂತ. ಟೈಮ್ ಇಲ್ಲ ಅನ್ಸುತ್ತೆ. ನಾನು ತುಂಬ ಸಣ್ಣದಾಗಿ ಹೇಳಬೇಕು ಅಂದರೆ, ಕೊನೆಯದಾಗಿ ಈಗ ಈ ಮ್ಯಾನ್ ಆಫ್ ದಿ ಇಯರ್ ಅಂತಾರಲ್ಲ, ಈ ವರ್ಷ ಬಂದು ರಂಗಿತರಂಗ ಟೀಮದು ಅನೂಪ್ ಭಂಡಾರಿದು, ಹೋದ ವರ್ಷ ಬಂದು ರಕ್ಷಿತ್ ಶೆಟ್ಟಿ, ಉಳಿದವರು ಕಣ್ಣಂತಾರೆ ಆಯಿತು. ನಂದು ಅದ್ರದ್ದು ಹಿಂದಿನ ವರ್ಷ 2013 ಆದರೂ ಯಾಕೆ ಇವತ್ತಿನ ಕರೀತಾ ಇದ್ದಾರೆ ಅಂತ ನಾನು ದಾರಿಯಲ್ಲಿ ಬರ್ತಾ ಯೋಚನೆ ಮಾಡ್ತಿದ್ದೆ. ಎರಡು ಈಗ ನನ್ನ ಮುಂದಿನ ಸಿನಿಮಾ ಕೊನೆಗೆ ಬರ್ತಾ ಇದೆ. ಹೌದು, ಇನ್ನು ಕೆಲಸ ಬಿಟ್ಟಿಲ್ಲ, ಮಾಡ್ತಾ ಇದ್ದೀನಿ. ನ್ಯೂಟನ್ ಅಂತ ಒಂದು ಸಿನಿಮಾ ರೆಡಿ ಆಗಿದೆ. ಬೈ ಹೋಪ್ಫುಲಿ ಡಿಸೆಂಬರ್ ಅಥವಾ ಜಾನ್ ಒಳಗಡೆ ರಿಲೀಸ್ ಆಗುತ್ತೆ. ತುಂಬ ಜನ ನಿಕೋಟಿನ್ ಅಂತ ಕೇಳಿದ್ರಿ, ಅದಕ್ಕೆ ಬೇಕಾದಷ್ಟು ಫಂಡ್ಸ್ ಇರಲಿಲ್ಲ. ಅದನ್ನು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಮಾಡ್ತೀವಿ. ಬಟ್ ಎನಿವೇ, ಯಾಕೆ ಇನ್ನೂ ಲೂಸಿಯಾಗಿ ಯಾಕೆ ಇನ್ನೂ ಯಾಕೆ ಅಂದರೆ ಅದೊಂಥರ DVD ಆಯಿತು, ಕೊನೆಗೆ ನಿಮ್ಮ ಲ್ಯಾಪ್ಟಾಪಿಗೆ ಬಂತು, ಆಮೇಲೆ ನಿಮ್ಮ ಫೋನಿಗೆ ಬಂದು ಈಗ ಡಿಲೀಟು ಮಾಡಿಬಿಟ್ಟಿರ್ತೀರ ರಂಗಿತರಂಗ ಹಾಕೊಳ್ಳೋಣ ಅಂತ. ಆದರೂ ಯಾಕೆ ಇಲ್ಲಿ ಕರಿತಿದ್ದಾರೆ, ಯಾಕೆ ಲೂಸಿ ಅಂದರೆ ಇನ್ನೂ ಜನಕ್ಕೆ ಒಂದು ಇಷ್ಟ ಅಭಿಮಾನ ಇದೆ ಅಂದರೆ ಆ ಸಿನಿಮಾ ನಾನು ಕನ್ನಡದಲ್ಲಿ ಮಾಡಿದ್ರಿಂದ ಅಷ್ಟೇ. ಜನ ಯಾವ ಭಾಷೆಯಲ್ಲಾದರೂ ನಾನು ಆ ಸಿನಿಮಾ ಮಾಡಿದ್ದಿದ್ರೆ ಇವತ್ತಿಗೆ ಅದೊಂದು ಸಿನಿಮಾಗೆ ಉಳಿತಿತ್ತು. ಎಷ್ಟು ಗೌರವ ಮತ್ತು ಪ್ರೀತಿ ನನಗೆ ನಿಜವಾಗ್ಲೂ ಸಿಗ್ತಿರ್ಲಿಲ್ಲ. ಸೊ ನಾನು ತುಂಬ ಲಕ್ಕಿ ಆ ಸಿನಿಮಾ ಕನ್ನಡದಲ್ಲಿ ಮಾಡಿದ್ದು. ಸೊ ಹಾಗೇನೆ ನ್ಯೂಟನ್ ಅಂತ ಫಿಲ್ಮ್ ಬರುತ್ತೆ, ಅದು ಒಂದು ಮಿಸ್ಟ್ರಿ ಥ್ರಿಲ್ಲರ್, ಏನೋ ಟ್ರೈ ಮಾಡಿದ್ದೀವಿ. ಇಷ್ಟ ಆದರೆ ಮತ್ತೆ ಮುಂದಿನ ವರ್ಷ ಕರೀರಿ, ಬರ್ತೀನಿ ಮತ್ತೆ. ಥ್ಯಾಂಕ್ ಯು.